ಮಕ್ಕಳೇ, ಪ್ರಾರ್ಥನಾ ಅವಧಿಯ ಕಾರ್ಯಕ್ರಮ ಸಣ್ಣ ಚಟುವಟಿಕೆ. ನಿನ್ನೆ ನಾವು ಚಟುವಟಿಕೆಯನ್ನು ಮಾಡಿಸ್ಬೇಕಾಗಿತ್ತು, ಆದರೆ ಮಳೆ ತುಂಬ ಬಂದಿದ್ದರಿಂದ ಆ ಚಟುವಟಿಕೆಯನ್ನು ನಾವು ಮುಂದೂಡಿದ್ದೀವಿ ಅಂತ ಹೇಳ್ತಾ ಈ ವಾರದ ಒಂದು ಹೊಸ ಥೀಮನ್ನು ಬಿಟ್ಟಿದ್ದಾರೆ. ಈ ವಾರದ ಒಂದು ಥೀಮ್ ಅಂದರೆ ವಿಷಯ ಏನು ಅಂತಂದರೆ, ನಮ್ಮ ಶಾಲೆಯ ಮಕ್ಕಳು, ಅದು ಯಾವುದೇ ಮಗು ಆಗಿರಲಿ, ಆ ಮಗು ಈ ಥೀಮ್ ವಿಷಯ ಏನು ಅಂತಂದರೆ ಮೌಲ್ಯ ಶಿಕ್ಷಣ. ಹೇಳಿ ಮಕ್ಕಳೇ, ಈ ವಾರದ ವಿಷಯ ಏನು? ಮೌಲ್ಯ ಅಂದರೆ ಮಕ್ಕಳಲ್ಲಿರ್ತಕ್ಕಂಥ ಕೆಲವು ಗುಣಗಳು. ಅವನ್ನು ನಾವೆಲ್ಲಿ ನೋಡ್ಬೋದು? ಈಗ ಈ ಮಗು ಇದೆ, ಇವನಲ್ಲಿ ಏನೇನು ಗುಣಗಳಿದ್ದಾವೆ ಅಂತ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ. ಮಗು ಏನೇನು ಕೆಲಸ ಮಾಡಬೇಕಾಗುತ್ತೆ, ಅವನೇನು ಕೆಲಸ ಮಾಡ್ತಾನೆ ಅನ್ನೋ ಆಧಾರದ ಮೇಲೆ ಆ ಮೌಲ್ಯಗಳನ್ನು ನಾವು ಕಾಣಬೇಕಾಗುತ್ತೆ ಮಕ್ಕಳಿಗೆ. ಇದರ ವಿಷಯ ಏನು ಅಂತಂದರೆ, ಮಗು ತನ್ನ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಯಾವ ಯಾವ ಸಹಾಯವನ್ನು ಮಾಡುತ್ತೆ, ತಂದೆಗೆ ಏನು ಸಹಾಯ ಮಾಡುತ್ತೆ, ತಾಯಿಗೆ ಏನು ಸಹಾಯ ಮಾಡುತ್ತೆ, ಮತ್ತು ನೆರೆಹೊರೆಯವರು ಅಕ್ಕಪಕ್ಕದವರನ್ನು ಯಾವ ಥರ ಮಗು ಕಾಣುತ್ತೆ. ಈಗ ಹೊರ ಪ್ರಪಂಚದಲ್ಲಿ ಒಂದು ರಸ್ತೆಯನ್ನು ದಾಟ್ತಾ ಇರ್ತೀರಾ, ಆ ಸಂದರ್ಭದಲ್ಲಿ ಯಾವುದೋ ಒಂದು ಹಣ್ಣನ್ನು ಮುದುಕ ಹೋಗ್ತಾ ಇರ್ತಾರೆ, ಅವ್ರಿಗೇನು ಸಹಾಯ ಮಾಡ್ತಾ ಇರ್ತಾನೆ ಮಗು ತಾನು ದಿನನಿತ್ಯ ಜೀವನದಲ್ಲಿ ಯಾವ ಥರ ಗುಣಗಳನ್ನು ಬೆಳೆಸ್ಕೊಂಡು ಹೋಗ್ತಾನೆ, ಅಕ್ಕಪಕ್ಕದವರಲ್ಲಿ ಮನೆಗಳಲ್ಲಿ ಯಾವ ಥರ ಸಹಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಕಿರುನಾಟಕವನ್ನು ನಾನು DISF ಅಲ್ಲಿ ಹೊರೆಯನ್ನು ಹಂಚಿಕೊಳ್ಳಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ವಿ. ಮಕ್ಕಳೇ ಗೊತ್ತಲ್ಲ? ಹೇಳಿ, ಹೊರೆಯನ್ನು ಹಂಚಿಕೊಳ್ಳಿ ಅಂತಕ್ಕಂಥ ಕಾರ್ಯಕ್ರಮ, ಒಂದು ಕಿರುನಾಟಕವನ್ನು ಆಡಿಸುವುದರ ಮೂಲಕ ತುಂಬ ಮಕ್ಕಳಿಗೆ ಅದು ಹೊರಿವನ್ನು ಮೂಡಿಸಿದ್ವಿ. ಆ ನಾಟಕವನ್ನು ಮತ್ತೆ ನಾನು ನಾಳೆ ತಪ್ಪಿನಾಡೋದು ಇದೇ ವಿಷಯಕ್ಕೆ ಇಲ್ಲಿ ಆಡಿಸ್ತೀನಿ ಅಂತ ಹೇಳ್ತಾ, ಇಲ್ಲಿ ಮಗು ತನ್ನ ಶಾಲೆಯಲ್ಲಿ ಸಹಚರರಂದರೆ ಸ್ನೇಹಿತರೊಡನೆ ಯಾವ್ಯಾವ ಥರ ಹೊಂದಿಕೊಳ್ಳುತ್ತೆ, ಯಾವ ಥರ ಸಹಕಾರ ಮಾಡುತ್ತೆ, ಹೊಂದಾಣಿಕೆ ಹೇಗೆ ಮಾಡಿಕೊಳ್ಳುತ್ತೆ ಅಲ್ವಾ. ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ, ಈಗ ಅಜ್ಜಿ ತಾತ ಇರ್ತಾರೆ ಮನೆಯಲ್ಲಿ, ತುಂಬ ಹಣ್ಣಾಗಿರ್ತಾರೆ, ಮಗು ಅವರಿಗೇನು ಸಹಾಯ ಮಾಡುತ್ತೆ, ತಾಯಿಗೇನು ಸಹಾಯ ಮಾಡ್ಬೋದು, ತಂದೆಗೇನು ಸಹಾಯ ಮಾಡ್ಬೋದು. ಈ ಥರ ವಿಷಯವನ್ನು ಈ ವಾರ ಪೂರ್ತಿ ನಾವು ಮೌಲ್ಯಗಳು, ಶಿಕ್ಷಣದಲ್ಲಿ ಮೌಲ್ಯಗಳು ಅಂತಕ್ಕಂಥ ಒಂದು ಟಾಪಿಕ್ಕನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಕ್ಕಳು ಇದನ್ನು ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಹೇಳಮ್ಮ, ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಕರಿಯಮ್ಮ, ನಾನು 6ನೇ ತರಗತಿ. ಜೋರಾಗಿ ಮಾತಾಡಬೇಕು, ಮಕ್ಕಳಿಗೆಲ್ಲ ಕೇಳಬೇಕು. ಏನು ವಿಷಯ ಹೇಳಕ್ಕೆ ಬಂದಿದ್ಯಪ್ಪ ಇವಾಗ? ಆ ಗೆಳೆಯರಿಗೆ ಸಹಾಯ ಮಾಡಬೇಕು. ಖಂಡಿತ ಹೇಳಪ್ಪ. ಕಷ್ಟದಲ್ಲಿದ್ದಾಗ ಬೆಂಬಲ ನೀಡುವುದು, ಅಗತ್ಯವಿದ್ದಾಗ ವಸ್ತು ಸಹಾಯ ಮಾಡುವುದು, ಪಾಠದಲ್ಲಿ ಅಥವಾ ಕೆಲಸದಲ್ಲಿ ಸಹಾಯ ಮಾಡುವುದು, ಅವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವುದು, ತಪ್ಪನ್ನು ಕ್ಷಮಿಸುವುದು, ಯಶಸ್ವಿಗೆ ಪ್ರೋತ್ಸಾಹ ನೀಡುವುದು, ಒಳ್ಳೆಯ ಸಲಹೆಗಳನ್ನು ನೀಡುವುದು, ಅವರನ್ನು ಪ್ರೋತ್ಸಾಹಿಸುವುದು, ಅವರೊಂದಿಗೆ ಸಮಯ ಕಳೆಯುವುದು. ವಾ 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 ಇವಳು 9 ಪಾಯಿಂಟ್ ಬರ್ಕೊಂಬಂದಿದ್ದಾಳೆ. ನಿಮಗೆ ಕೇಳಲಿಲ್ಲ ಮಕ್ಕಳಲ್ಲಿ, ಕೇಳಿ ಜೋರಾಗಿ ಹೇಳ್ಬೇಕು ಅವರಿಗೆ. ಈ 9 ಪಾಯಿಂಟು 9 ಪುಸ್ತಕ ಇದ್ದಂಗಿದ್ದಾವೆ ಮಕ್ಕಳೇ. ನೋಡಿ, ಗೆಳೆಯರೊಂದಿಗೆ ಸಹಾಯ ಮಾಡುವುದು, ಗೆಳೆಯರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮತ್ತು ಕಷ್ಟದಲ್ಲಿದ್ದಾಗ ಬೆಂಬಲ ನೀಡ್ತಕ್ಕಂಥದ್ದು. ನೋಡಿ, ಯಾರೋ ಒಬ್ರಿಗೆ ಕಷ್ಟ ಬಂದ್ಬಿಟ್ಟಿದೆ, ಇವಾಗ ಅವ್ರಿಗೇನು ಮಾಡಬೇಕು? ಅಕ್ಕಂಡು ತುಳಿಬಾರ್ದು, ಅದಲ್ವ ಮಕ್ಕಳೇ? ಸಹಾಯ ಮಾಡಬೇಕಾಗುತ್ತೆ, ಎನ್ಕರೇಜ್ ಕೊಡಬೇಕಾಗುತ್ತೆ, ಅವರಿಗೆ ಧೈರ್ಯ ತುಂಬಬೇಕಾಗುತ್ತೆ. ಬನ್ನಿ, ನಾನಿದ್ದೀನಿ, ತಗೋ ಪೆನ್ಸಿಲ್ಲು, ತಗೋ ಒಂದು ಹಣಕಾಸಿನ ಸಹಾಯ ಆಗಿರ್ಬೋದು, 5 ರೂಪಾಯಿ 10 ರೂಪಾಯಿ ಪೆನ್ಸಿಲ್ಲು, ರಬ್ಬರು, ಹಾಳೆ, ಪುಸ್ತಕ, ನೋಟ್ಬುಕ್ಕು, ಏನೋ ಒಂಥರ ಧೈರ್ಯ ತುಂಬತಕ್ಕಂಥದ್ದು. ಮತ್ತು ಪಾಠಗಳಲ್ಲಿ ಅಥವಾ ಕೆಲಸಗಳಲ್ಲಿ ಸಹಾಯ ಮಾಡುವುದು. ನೀವು ಮಾತನಾಡಬಾರ್ದು, ಇಲ್ಲಿ ಕೇಳಿಸ್ಕೋಬೇಕು. ಅನಂತರ ಅವರೊಡನೆ ಸಂತೋಷವನ್ನು ಹಂಚಿಕೊಳ್ಳುವುದು, ಅದಲ್ಲವ? ಸಂತೋಷವನ್ನು ಹಂಚ್ಕೋಬೇಕಾಗುತ್ತೆ. ತಪ್ಪುಗಳನ್ನು ಕ್ಷಮಿಸುವುದು. ಮಕ್ಕಳೇ, ತಪ್ಪು ಮಾಡುವುದು ಸಹಜ. ತಪ್ಪು ಮಾಡಿದವ್ರು ಯಾರಿದ್ದಾರೆ ಭೂಮಂಡಲದಲ್ಲಿ? ಯಾರೂ ಇಲ್ಲ. ಆ ತಪ್ಪನ್ನು ಮಾಡಿದಾಗ ಕ್ಷಮಿಸ್ತಕ್ಕಂಥ ಗುಣ ಮತ್ತು ಯಶಸ್ಸಿಗೆ ಪ್ರೋತ್ಸಾಹ ವೆರಿ ಇಂಪಾರ್ಟೆಂಟು. ನಾನು ಈಗಲೇ ಹೇಳಿದ್ದೀನಿ, 9 ಪುಸ್ತಕ, ಈ 9 ಪಾಯಿಂಟ್ ಅಂತಕ್ಕಂಥವು. ಯಾರಾದರೂ ಯಶಸ್ವಿಯಾಗಿ ಬೆಳೀತಾ ಇದ್ದಾರಂದರೆ ಏನು ಮಾಡಬೇಕಾಗುತ್ತೆ? ಈಗ ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಯಾರೋ ಒಬ್ಬಳು, ಇವಳ ಹೆಸರು ಉಷಾ, ಯಾರೋ ತುಂಬ ಚೆನ್ನಾಗಿ ಓದ್ತಿರ್ತಾಳೆ, ಅವಳಿಗೆ ಎನ್ಕರೇಜ್ ಕೊಡಿ, ಅವಳಿಂದ ಹೋಗೋಣ, ಕಲಿಯೋಣ, ತಿಳ್ಕೊಳ್ಳೋಣ ಅಲ್ವೇನಪ್ಪ? ಅವಳ ಸಹಾಯವನ್ನು ಕೇಳಬೇಕಾಗುತ್ತೆ, ಹೌದಲ್ವಾ? ಅದನ್ನು ಬಿಟ್ಟು ಅವಳು ಯಾಕೆ ಚೆನ್ನಾಗಿ ಓದ್ತಾಳೆ, ಮೇಡಮ್ ಅವಳಿಗೆ ಯಾಕೆ 10 ಅಂಕ ಕೊಟ್ಟಿದ್ದೀರಾ, ಈ 9 ಬರೋದು ಅವಳಿಗೆ ಅಂತ ಹುಡುಕೊಂಡು ಬರ್ತೀರಿ ಎಷ್ಟೋ ಜನ. ಒಳ್ಳೆಯದನ್ನು ಎತ್ತಿ ತೋರಿಸಿ, ಒಳ್ಳೆಯ ಕೆಲಸಗಳನ್ನ ಎತ್ತಿ ತೋರಿಸೋಣ, ಬರೋಟ ತೋರಿಸ್ದಂಗೆ. ಸ್ವಲ್ಪ ತಪ್ಪುಗಳಾದಾಗ ತಿದ್ದೋಣ, ಆ ತಪ್ಪುಗಳನ್ನು ಹಿಡ್ಕೊಂಡೆ ಹೈಲೈಟ್ ಮಾಡೋದು.
ತಪ್ಪಾಗುತ್ತೆ. ಒಳ್ಳೆಯ ಸಲಹೆಗಳನ್ನು ನೀಡುವುದು. ನೋಡು, ನಮ್ಮ ಸ್ನೇಹಿತರಿಗೆ ಒಳ್ಳೊಳ್ಳೆ ಸಲಹೆಗಳನ್ನು ನೀಡ್ತಕ್ಕಂಥದ್ದು ಮತ್ತು ಅವರೊಂದಿಗೆ ಸಮಯ ಕಳೆಯುವುದು. 9 ಪಾಯಿಂಟ್ಸ್, ನನಗೆ 9 ಪುಸ್ತಕಗಳಂತ ಹೇಳ್ತಾ ಆ ಮಕ್ಕಳಿಗೆ, ಮಗುವಿಗೆ ಒಂದು ಜೋರ ಚಪ್ಪಾಳೆ ಬರಲಿ ಮಕ್ಕಳೇ. ಈಗ ಈ 9 ಪಾಯಿಂಟನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಶಾಲೆಯಲ್ಲಿ. ಬರೀ ಇಲ್ಲಿ ಬಂದು ಹೇಳಿ ಓದ್ರೆ ಆಗೋದಿಲ್ಲ. ಇವನ್ನು ಅಳವಡಿಸ್ಕೋಬೇಕು ನಾವು. ನೆಕ್ಸ್ಟ್, ಅಮ್ಮನಿಗೆ ನಾನು ಜೋರಾಗಿ ಇವಳು ಅಮ್ಮನಿಗೆ, ಮನೆಗೆಲ್ಲ ಹೇಳಮ್ಮ. ಅಮ್ಮನಿಗೆ ನಾನು ಸಹಾಯ ಮಾಡುವೆ. ಹೌದು. ಕಸ ಗುಡಿಸುವೆ, ಪಾತ್ರೆ ತೊಳೆಯುವೆ, ಬಟ್ಟೆ ಒಗೆಯುವೆ. ನಾನು ಮನೆ ಪಕ್ಕದವರಿಗೆ ಸಹಾಯ ಮಾಡುವೆ. ನೆಲ ಒರೆಸಿಕೊಡುವೆ. ಖಂಡಿತ. ನಾನು ವಯಸ್ಸು ಆಗಿದ್ದವರಿಗೆ ಸಹಾಯ ಮಾಡುವೆ. ನಾನು ನಮ್ಮ ಅಜ್ಜಿಗೆ ಬಟ್ಟೆ ಖಂಡಿತ. ಇವಳು ಮನದಾಳದ ಮಾತು ಅಂತ ಹೇಳ್ತೀನಿ ದಿನ. ಈ ಮಗುವಿನ ಮನದಾಳದ ಮಾತು ಏನಿದೆ ಅಂತಂದ್ರೆ, ನೀವೆಲ್ಲರೂ ಮನೆಯಿಂದ ಹೊರಟು ಬರ್ತೀರಲ್ವಾ, ನಾವು ಮನೆಯಿಂದ ಬೇಗ ಹೊರಟು ಬರ್ತಾ ಇರ್ತೀವಿ ದೂರದಿಂದ. ನಾನೇ ಹೇಳ್ತೀನಿ, ನನಗೆ ಯಾರಾದರೂ ಒಂದು ಸಣ್ಣದಾಗ ಒಂದು ಕಪ್ ನೀರು ಕೊಟ್ಟರೆ ನನಗೆ ಸಹಾಯ ಆಗುತ್ತೆ. ಒಂದು ದೋಸೆ ಹಿಂಗೆ ಹಾಕ್ಕೊಟ್ರು ಸಹ ನಾನು ತಿಂದು ಬೇಗನೆ ಕೆಲಸಕ್ಕೆ ಬರ್ತೀನಿ. ನಾನು ಹೊರೆಯನ್ನು ಹಂಚಿಕೊಳ್ಳಿ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯವನ್ನು ಹೇಳ್ತೀನಿ. ನಾನು ಅಮ್ಮನಿಗೆ ಸಹಾಯ ಮಾಡುವೆ, ಕಸವನ್ನು ಗುಡಿಸುವೆ, ಪಾತ್ರೆಯನ್ನು ತೊಳೆಯುವೆ, ಬಟ್ಟೆಯನ್ನು ಒಗೆಯುವೆ. ನಾನು ಮನೆಗೆಲಸಕ್ಕೆ ಸಹಾಯ ಮಾಡುವೆ, ಪಕ್ಕದ ಮನೆಯವರಿಗೆ ಕೈಲಾದ ಸಹಾಯ ಮಾಡುವೆ. ನನ್ನ ವಯಸ್ಸು ಅಂದರೆ ನಮ್ಮ ಮನೆಯಲ್ಲಿ ವಯಸ್ಸಾಗಿರುವವರು ಏನಾದರೂ ಇದ್ದರೆ ಅವರಿಗೂ ಸಹಾಯ ಮಾಡುವೆ. ಮತ್ತು ಅಜ್ಜಿಗೆ ಬಟ್ಟೆ ಒಗೆದು ಕೊಡುವೆ. ಖಂಡಿತ ಮನದಾಳದ ಮಾತುಗಳು. ಮಕ್ಕಳೇ, ಈ ಕಾರ್ಯಕ್ರಮ ನಡೆಸ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನೀವು ನಾಳೆ ಏನು ಮಾಡಬೇಕು, ನಾನೇನು ಸಹಾಯ ಮಾಡಿದೆ ಅಂತ ಬಂದು ಹೇಳಬೇಕಾಗುತ್ತೆ. ಅಮ್ಮ ನೀನೇನು ಸಹಾಯ ಮಾಡಿದೆ ಇವತ್ತು, ನೀನೇನು ಸಹಾಯ ಮಾಡಿದೆ, ನೀನೇನು ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದೆ, ಹೊರ ಪ್ರಪಂಚಕ್ಕೆ ಏನು ಮಾಡಿದೆ, ನೆರೆಹೊರೆಯವರಿಗೆ ಏನು ಮಾಡಿದೆ ಅಂತ ಹೇಳಬೇಕಾಗುತ್ತೆ. ನಾವು ಕೇಳಿದಾಗ ನಾನು ನಾಳೆ ನಿಂತ್ಕೊಂಡು ಕೇಳ್ತೀನಿ, ನಿನ್ನೆ ಒಂದು ಚಟುವಟಿಕೆ ನಡೆಸಿದ್ವಿ, ನೀನೇನು ಸಹಾಯ ಮಾಡಿದೆ ಅಂತ ಕೇಳಿದಾಗ ಹೇಳ್ಬೇಕಾಗುತ್ತೆ ಮಕ್ಕಳು. ಇದು ಅಳವಡಿಕೆ ಆಗಬೇಕು ನಿಮಗೆ. ನೆಕ್ಸ್ಟ್ ನೀನೇನು ಹೇಳ್ತೀಯ? ಜೋರಾಗಿ ಹೇಳಿ. ನನ್ನ ಹೆಸರು ದೀಪ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನನ್ನ ಸ್ನೇಹಿತರಿಗೆ ಹೇಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಹೇಳಮ್ಮ. ನಾನು ನನ್ನ ಸ್ನೇಹಿತರಿಗೆ ತಪ್ಪನ್ನು ತಿದ್ದುವೆ. ನಾವು ಅವರಿಗೆ ತಪ್ಪು ತಿದ್ದದಿದ್ದರೆ ಅವರು ನಮಗೆ ತಪ್ಪು ತಿದ್ದುವುದಿಲ್ಲ. ನಾವು ಅವರಿಗೆ ಹೊಡೆಸಿದರೆ ಅವರು ನಮ್ಮ ಮೇಲೆ ಅವರಿಗೆ ಏನಾದರೂ ಇಲ್ಲ ಎಂದರೆ ನಾನು ಅವರಿಗೆ ಕೊಡುತ್ತೇನೆ. ಅವರು ಸಹ ನಿಮಗೆ ಕೊಡ್ತಾರೆ. ನಿನ್ನ ಹತ್ರ ಇಲ್ಲ ಅಂದಾಗ ನಾವು ಕೊಡ್ಲಿಲ್ಲ ಅಂದ್ರೆ ಅವರು ನಮಗೆ ಕೊಡಲ್ಲ. ನೀನು ಕೊಟ್ಟಿರ್ಲಿಲ್ಲ ಅದಕ್ಕೆ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವ್ರು ಏನಾದರೂ ತಪ್ಪು ಮಾಡಿದ್ರೆ ನಾನು ತಿದ್ದಿದ್ರೆ ಅವರು ತಿದ್ದುತ್ತಾರೆ. ಮತ್ತು ಅವರು ನನ್ನ ಸ್ನೇಹ, ನಾನೇನಾದರೂ ಅವ್ರಿಗೇನಾದರೂ ಒಡಿಸಿದ್ರೆ ಮತ್ತು ಅವ್ರಿಗೇನಾದರೂ ಬೈದರೆ ಅವರು ನಮಗೆ ಹೊಡಿಸ್ತಾರೆ. ಅವರು ಮತ್ತು ಏಟಿಗೆ ಎದುರೇಟಾಗುತ್ತೆ. ಅಲ್ಲಿ ಯಾವಾಗ ಏನಾಗುತ್ತೆ, ನಾನೊಂದು ಮಾಡು ನೀನೊಂದು ಮಾಡು ಅಂತ ಹೇಳ್ತಾ ಹೋದಾಗ ಆ ಚಿಕ್ಕ ಕಿಡಿ ಅನ್ನೋದು ಉಲ್ಬಣವಾಗಿ ದೊಡ್ಡ ಏನಾಗುತ್ತೆ, ಬೆಂಕಿ ಎತ್ಕೊಳ್ಳುತ್ತಲ್ಲಿ. ಅದು ಚಿಕ್ಕದ್ರಲ್ಲೇ ಅದನ್ನು ಸಾವಿರ ನಾಶ ಮಾಡಬೇಕಾಗತ್ತೆ. ಆ ಕೆಡುಕು ಅಂತಕ್ಕಂಥದ್ದನ್ನು ಚಿಕ್ಕದಲ್ಲೇ ಹೋಗಬೇಕು. ನಾನು ಸಹಾಯ ಮಾಡೋಣ, ಅವಳು ಸಹಾಯ ಮಾಡಲಿ, ನಾನು ಹೇಳೋಣ, ಅವಳು ಹೇಳಲಿ. ನೋಡಿ, ಪರಸ್ಪರ ಅವಲಂಬನೆ ಇದು ಮಗುವೆ. ಈಗ ಯಾಕೆ ಈ ಥೀಮನ್ನು ಇಟ್ಟಿದ್ದಾರೆ ಅಂದರೆ, ನಮ್ಮಲ್ಲಿ ಮೌಲ್ಯಗಳು, ಸಹಕಾರ ಮನೋಭಾವನೆ, ಪ್ರೀತಿ, ತ್ಯಾಗ, ಪರೋಪಕಾರ, ನಂಬಿಕೆ ಅಲ್ವೇನಪ್ಪ, ಮತ್ತು ಸಹಕಾರ, ಈ ಎಲ್ಲ ಮೌಲ್ಯಗಳು ಮಕ್ಕಳಲ್ಲಿ ಈಗಲಿಂದಲೇ ಬೆಳೀಬೇಕು. ಈಗಲಿಂದಲೇ ಮೊಳಕೆ ಹೊಡಿತಾ ಹೋಗಿ ದೊಡ್ಡ ವ್ಯಕ್ತಿಗಳಾದಾಗ ನಿಮ್ಮಲ್ಲಿ ದೊಡ್ಡ ಸಹಕಾರ ನಿಮ್ಮ ಕಡೆಯಿಂದ ಆಗುತ್ತೆ ಅಲ್ವಾ ಮಕ್ಕಳೇ? ಕರಿಬೇಕು, ಎಂಥ ಒಳ್ಳೆ ವ್ಯಕ್ತಿನಪ್ಪ ಅಂತ ಅವ್ರು ನಮ್ಮನ್ನು ನೋಡಬೇಕಾಗತ್ತೆ ತಿರುಗಿ. ಎಂಥ ಚೆನ್ನಾಗಿ ಮಾತನಾಡ್ತಾರೆ, ಎಂಥ ಒಳ್ಳೆ ಕೆಲಸವನ್ನು ಮಾಡಿದ್ರಿ, ಎಷ್ಟು ಜನ ಸಹಾಯ ಮಾಡಿದ್ರಿ, ನಾನು ನೆನೆಸ್ಕೋಬೇಕಾಗುತ್ತೆ. ಬಿಟ್ಟೋದ್ರು ಹೌದಲ್ಲ ಮಕ್ಕಳೇ? ಅಂಥ ಗುಣಗಳು ನಿಮ್ಮಲ್ಲಿ ಬರಲಿ. ಈ ವಾರ ಪೂರ್ತಿನ ಮೌಲ್ಯ ಶಿಕ್ಷಣವೇ ನಡೆಯುತ್ತೆ. ಅರ್ಥ ಆಯ್ತಾ? ನಾಳೆ ಸಾಧ್ಯವಾದರೆ ಕಿರುನಾಟಕವನ್ನು ಸಹ ಈ ಹೊರೆಯನ್ನು ಹಂಚಿಕೊಳ್ಳಿ ಕಿರುನಾಟಕವನ್ನು ಆಡಿಸ್ಬೇಕಂತ ಇದ್ದೀನಿ. ತುಂಬ ಚೆನ್ನಾಗಿದೆ ಆ ನಾಟಕ ಅಂತ ಹೇಳ್ತಾ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳಿ ಬರಲಿ. ಒಂದು ಚಪ್ಪಾಳೆ ಮಕ್ಕಳಿಗೆ.